ಹೀಗೆ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ನಮ್ಮ ಅಪ್ಪರ್ ಲಿಪ್ ಥ್ರೆಡ್ಡಿಂಗ್ ಹೇಗೆ ಮಾಡೋದು, ನಾವೇ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿನ ವಿಡಿಯೋದಲ್ಲಿ ಇವಾಗಲೇ ನೀವು ಕಲ್ತಿದ್ದೀರಾ ಥ್ರೆಡ್ ಹಿಡಿಯೋದು ಹೇಗೆ, ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡೋದು ಹೇಗೆ. ಮತ್ತು ನಾನು ಸುಮಾರು ನಾನು ಥ್ರೆಡ್ಡಿಂಗ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಐಬ್ರೋ ಥ್ರೆಡ್ಡಿಂಗ್ ಬಗ್ಗೆ ಹೇಳಬೇಕಂತಂದರೆ ಸುಮಾರು ಐಬ್ರೋ ಥ್ರೆಡ್ಡಿಂಗು ಯಾವ್ಯಾವುದರಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು, ನಾವು ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ಇವಾಗಲೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ನಮ್ಮ ಡಮ್ಮಿ ಡಾಲಲ್ಲಿ ನಾನು ಐಬ್ರೋ ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ವೈಟ್ ಬಲೂನಲ್ಲಿ ಐಬ್ರೋ ಥ್ರೆಡ್ಡಿಂಗ್ ಹೇಗೆ ಮಾಡೋದು ಅಂತಂದು ಕೂಡ ನಾನು ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ವೈಟ್ ಬಲೂನು ತೊಗೊಂಡು ವೈಟ್ ಬಲೂನಲ್ಲಿ ಯಾವ ಥರ ಮಾರ್ಕ್ ಹಾಕಬೇಕು, ವೈಟ್ ಬಲೂನೇ ಯಾಕೆ ತೊಗೋಬೇಕು ಅನ್ನೋದ್ರ ಬಗ್ಗೆನೂ ನಾನು ವಿವರವಾಗಿ ನಾನು ನಿಮಗೆ ತಿಳಿಸಿದ್ದೀನಿ. ಮತ್ತು ತೆಂಗಿನಕಾಯಿ ತೊಗೊಂಡು ಮನೇಲಿರೋ ವಸ್ತುಗಳನ್ನೇ ಬಳಸಿ ನಾವು ಐಬ್ರೋ ಥ್ರೆಡ್ಡಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಇವಾಗಲೇ ತೋರಿಸಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಇವಾಗಿನ ವಿಷಯ ಏನು ಅಂತ ಅಂದರೆ, ಇದು ಅಪ್ಪರ್ ಲಿಪ್ ಇರುತ್ತಲ್ಲ, ಇಲ್ಲಿ ಹೇರ್ಸು ಜಾಸ್ತಿ ಬಂದಿರುತ್ತೆ. ಮತ್ತು ನಾವು ಪಾರ್ಲರಿಗೆ ಹೋಗ್ದೇ ಮನೆಯಲ್ಲೇ ಇರೋ ಥ್ರೆಡ್ಡನ್ನು ಉಪಯೋಗಿಸಿ ನಾವು ಹೇಗೆ ಅಪ್ಪರ್ ಲಿಪ್ ಥ್ರೆಡ್ಡಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟು ಥ್ರೆಡ್ಡಿಂಗು ಈ ಥರ ಹಿಡಿಬೇಕು, ಥ್ರೆಡ್ಡಿಂಗ್ ಪ್ರಾಕ್ಟೀಸ್ಗೆ ಈ ಥರ ಹಿಡಿಬೇಕು ಅಂತ ನಾನು ನಿಮಗೆ ಇವಾಗಲೇ ಹೇಳ್ಕೊಟ್ಟಿದ್ದೀನಿ. ಹೀಗೆ ಹೇಳ್ಕೊಟ್ಟಿದ್ನಲ್ಲ, ಇವಾಗ ಇದು ಬೇಡ. ನಮ್ಮ ಅಪ್ಪರ್ ಲಿಪ್ಪು ನಾವೇ ಥ್ರೆಡ್ಡಿಂಗ್ ಮಾಡೋದ್ರಿಂದ ಈ ಥರ ನಾವು ಹೇಳಿದ್ರೆ ಇದು ತಪ್ಪಾಗುತ್ತೆ ಮೆಥಡ್. ಅದಕ್ಕೆ ಬೇರೆ ಮೆಥಡ್ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಇದು ಥ್ರೆಡ್ಡು ಇಷ್ಟೇ ಇಟ್ಕೊಂಡು ನಿಮ್ಮ ಮನೆಯಲ್ಲಿರೋ ಥ್ರೆಡ್ ಕೂಡ ನೀವು ಉಪಯೋಗಿಸ್ಬೋದು. ಸ್ವಲ್ಪ ಥ್ರೆಡ್ಡು ಜಾಸ್ತಿ ಕಟ್ಟಾಗುತ್ತೆ, ಅದಕ್ಕೆ ನಾನು ಐಬ್ರೋ ಥ್ರೆಡ್ಡ ತೊಗೊಂಡಿದ್ದೀನಿ. ನಿಮ್ಮ ಕಡೆಗೆ ಯಾವ ಥ್ರೆಡ್ ಇದೆ ಆ ಥ್ರೆಡ್ಡು ಯೂಸ್ ಮಾಡಿ ನೀವು ಹೇರ್ ರಿಮೂವ್ ಮಾಡ್ಬೋದು. ಇದು ನೋಡಿ, ಇಷ್ಟೇ. ಅಂದರೆ ಕರೆಕ್ಟ್ ಸೈಜ್ ತೊಗೋಬೇಕು. ಒಂದು ಮೊಳ ಇಷ್ಟು ಕರೆಕ್ಟಾಗಿ ಇಷ್ಟು ತೊಗೊಂಡಿದ್ದೀನಿ. ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಕೊಂಡು ಈ ತುದಿಯಿಂದ ಈ ತುದಿ ಇಷ್ಟೇ ಸೈಜು. ಇಷ್ಟು ಸೈಜು ತಗೊಂಡು ಈ ತುದಿ ಭಾಗನ ಒಂದು ಗಂಟು ಹಾಕ್ತಾಯಿದ್ದೀನಿ. ಹೀಗೆ ಹಾಕಿದೆ. ಸ್ವಲ್ಪ ಟೈಟ್ ಆಗಾದರೂ 2 ಸಲ ಹಾಕ್ಬೋದು. ಹಾಕ್ಕೊಂಡಿದ್ದೀನಿ. ಇಷ್ಟೇ ಆಯ್ತಿದು, ಸಾಕು. ಇಷ್ಟಾಯಿತು. ಇವಾಗ ಇದೇನು ಗಂಟಿದೆಯಲ್ಲ, ಇದು ಮಧ್ಯೆ ಬರಬಾರ್ದು. ಮಧ್ಯೆ ಬಂದರೆ ಥ್ರೆಡ್ಡಿಂಗ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಹೀಗೆ ಇದು ಗಂಟೇನಿದೆ, ಇದು ಇಲ್ಲಿದೆ. ಹೀಗೆ ಹಾಕ್ಕೊಂಡೆ. ಒಂದು 10-12 ಹಾಕ್ಕೊಳ್ಳಿ, 10ರಿಂದ 12 ಹಾಕ್ಕೊಳ್ಳಿ. ಸರಿತಾ ಇದೆ. ಹೀಗೆ ಸರಿತಾ ಇರಬೇಕು. ಹೀಗೆ ಮೂವ್ ಆಗ್ತಾ ಇರಬೇಕು. ಸ್ವಲ್ಪ ಹಚ್ಕೋಬೇಕು. ಯಾವ ಪೌಡ್ರ್ ಆದರೂ ಪರವಾಗಿಲ್ಲ. ಈ ಪೌಡ್ರ್ ನಾವು ಯಾಕೆ ಪೌಡ್ರ್ ಹಚ್ಚಿದರೆ ಇದು ಕೂದಲೆಲ್ಲ ಮೇಲೆ ಏಳುತ್ತೆ. ಹೀಗೆ ಮೇಲೆ ಏಳುತ್ತೆ. ಆವಾಗ ನಮಗೆ ಥ್ರೆಡ್ಡಿಂಗಿಗೆ ಚೆನ್ನಾಗಾಗುತ್ತೆ. ನೋಡಿ, ಹೀಗೆ ಹಿಡಿದು ಹೀಗೆ ಯಾಕೆ ತೆಗಿತೀವಿ ಅಂತ ಅಂದರೆ, ಈ ಹೇರ್ಸು ಹೀಗಿರುತ್ತೆ, ಈ ಹೇರ್ಸು ಹೀಗಿದ್ದಾಗ ನಾವು ಹೀಗೆ ಹೋಗಬೇಕು. ಈ ಹೇರ್ಸು ಹೀಗಿದ್ದಾಗ ಈ ಕೈ ಮೇಲೆ ಮಾಡಿ, ಈ ಕೈ ಕೆಳಗೆ ಮಾಡಿ ಹೀಗೆ ತೆಗಿಯೋದು. ಹೀಗೆ ತೋರಿಸ್ತೀನಿ ಇವಾಗ ನಾನು ಹೇರ್ಸ್ ರಿಮೂವ್ ಮಾಡೋದು. ಇವಾಗ ನೋಡಿ,
ಹೀಗೆ ಎಷ್ಟೋ ಕ್ಲೀನ್ ಆಯ್ತು. ಇವಾಗ ಈ ಕಡೆದ್ದು ಈ ಕಡೆ ಹೀಗೆ ಹಿಡ್ಕೊಂಡಿದ್ದೆ, ಹೀಗೆ ಹಿಡ್ಕೊಂಡು ಹೀಗೆ ತೆಗೆದೆ, ಹೀಗೆ ತೆಗೆದೆ, ಈಗ ಹೀಗೆ ಹಿಡ್ಕೊಂಡೆ. ಇವಾಗ ಹೀಗೆ ಹಿಡ್ಕೊಳ್ಳೋದು, ಹೀಗೆ ಹಿಡ್ಕೊಂಡು ಇಲ್ಲಿ ಲಾಕ್ ಆಗುತ್ತೆ ಹೇರ್ಸ್ ಎಲ್ಲ. ಇಲ್ಲಿ ಜಾಸ್ತಿ ಇದೆ ಸ್ವಲ್ಪ ಹೇರ್ಸು, ಜಾಸ್ತಿ ಇದೆ, ತೆಗಿಯೋಣ. ಸ್ವಲ್ಪ ಚೂರು ಚೂರು ಅನ್ನುತ್ತೆ, ಪರವಾಗಿಲ್ಲ. ಹೀಗೆ ಹೀಗೆ ತೆಗೆಯೋದು. ಹೀಗೆ ಹೀಗೆ ಪ್ರಾಕ್ಟೀಸ್ ಮಾಡೋದು. ಇನ್ನೂ ಸ್ವಲ್ಪ ಸ್ವಲ್ಪ ಇದೆ, ಚಿಕ್ಕ ಚಿಕ್ಕ ಒಂದೊಂದು ಕೂದಲು ಒಂದೊಂದು ಹೇರ್ಸ್ ಇದೆ ಇನ್ನು. ಹೇಗೆ ಕ್ಲೀನ್ ಮಾಡೋದು ಅದನ್ನು ಅಂತ ಅಂದರೆ, ಹೀಗೆ ಹಿಡ್ಕೊಂಡು ಹೀಗೆ ಎಲ್ಲ ಕ್ಲೀನ್ ಆಯ್ತು. ಇವಾಗ ಇಲ್ಲೊಂದು ಸ್ವಲ್ಪ ತೆಗಿಯೋಣ, ಇನ್ನೊಂದು ಒಂದೊಂದು ಹೇರ್ ಇದೆ. ಎಲ್ಲ ಕ್ಲೀನ್ ಆಯಿತು. ಹೀಗೆ ಎಲ್ಲ ತೆಗಿಬೋದು. ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಹೇರ್ಸ್ ಇರುತ್ತೆ, ಇಲ್ಲೆಲ್ಲ ಇರುತ್ತೆ. ಮುಖದಲ್ಲಿ ಇರೋಲ್ಲ, ಆದರೆ ಇಲ್ಲಿ ಇರುತ್ತೆ, ಇಲ್ಲಿರುತ್ತೆ. ನಮಗೆ ಯಾವಾಗ ಬೇಕಾದವಾಗ ನಮಗೆ ಪಾರ್ಲರಿಗೆ ಹೋಗೋಕ್ಕಾಗಲ್ಲ. ಆವಾಗ ನಾವು ಮನೆಯಲ್ಲಿ ಈ ಥರ ಮನೆಯಲ್ಲಿ ಬಟ್ಟೆ ಹೊಲಿಯೋ ಥ್ರೆಡ್ ಇದ್ರೂ ಪರವಾಗಿಲ್ಲ, ಈ ಥ್ರೆಡ್ ಇದ್ರೂ ಪರವಾಗಿಲ್ಲ, ಪಟ್ ಪಟ್ ಅಂತ ಒಂದೆರಡು ನಿಮಿಷದಲ್ಲಿ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಈ ಥರ ನಾನು ಸುಮಾರು ಹೇರ್ಸ್ ಇತ್ತು, ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ಕೆಲವೊಬ್ರಿಗೆ ಹಾಗೆ ಇಲ್ಲಿ ಇರುತ್ತೆ, ಇಲ್ಲೆಲ್ಲ ಇರುತ್ತೆ, ಇದರಲ್ಲೇ ನಾವು ತೆಗಿಬೋದು. ಹೀಗೆ 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 ಮತ್ತು ನೆಕ್ಸ್ಟು ಹೀಗೆ ಇದನ್ನು ಸರ್ಸೋದು. ಹೀಗೆ 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 ಇದೆಲ್ಲ ಕ್ಲೀನ್ ಆಯ್ತಿದ್ದು. ಸ್ವಲ್ಪ ಜೆಲ್ ಹಚ್ಕೋಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಪೌಡ್ರನ್ನೇ ಅಪ್ಲೈ ಮಾಡ್ಬೋದು. ಹೀಗೆ